ಶಾಸಕ ಲಕ್ಷ್ಮಣ್ ಸವದಿ ಹುಟ್ಟುಹಬ್ಬದ ನಿಮಿತ್ತ ಸರ್ಕಾರಿ ಶಾಲೆಗೆ 11 ಕಂಪ್ಯೂಟರ್ ಉಡುಗೊರೆ ನೀಡಿದ ಪ್ರದೀಪ್ ಜಾಧವ್ ಹಾಗೂ ಯಶವಂತ್ ಪಾಟೀಲ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಜಂಬಗಿ ಗ್ರಾಮದ ಯುವ ಉದ್ಯಮಿಗಳು ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಧಿರಾ ಫೌಂಡೇಶನ್, ಪ್ರದೀಪ್ ಜಾಧವ್ ಹಾಗೂ ಯಶವಂತ್ ಪಾಟೀಲ್ ಅವರು ಜಂಬಗಿ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಶಾಲೆಯ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ಹಿತದೃಷ್ಟಿಯಿಂದ 11 ಕಂಪ್ಯೂಟರ್ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ವಾಟರ್ ಫಿಲ್ಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಹಾಗೂ ಅವರು ಉದ್ಯಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಶಾಸಕ ಲಕ್ಷ್ಮಣ್ ಸವದಿ ಶುಭ ಹಾರೈಸಿದರು. ಯಾಕಂದ್ರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ಒಲಿಯ ಸಂಬಂಧವಯ್ಯ ಅಂತ ಹೇಳಿ ಹೇಳ್ತಾರಲ್ಲ, ಎಲ್ಲಿ ಲಕ್ಷ್ಮಣ ಸವದಿ ಎಲ್ಲಿ ಜಂಬಗಿ ಗ್ರಾಮ. ಆದ್ರೆ ಇವರೊಬ್ರು ಜನಸೇವಕ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನನ್ನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಸುಮಾರು 6-7 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮಕ್ಕಳಿಗೆ ನನ್ನ ಹುಟ್ಟು ಹಬ್ಬದ ನಿಮಿತ್ತವಾಗಿ ನೀವೇನು ಕಂಪ್ಯೂಟರ್ ಮತ್ತು ಶುದ್ಧ ಕುಡಿ ನೀರಿನ ಯೋಜನೆಯನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಾನು ಮತ್ತು ನನ್ನ ಕುಟುಂಬದ ಪರವಾಗಿ ನಿಮಗೆ ಅತ್ಯಂತ ಗೌರವಪೂರ್ವಕ ಇರತಕ್ಕಂಥ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ಭಗವಂತನಲ್ಲಿ ನಾನು ಇಷ್ಟೇ ಕೇಳ್ಕೊತೀನಿ, ಇಂಥ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನಷ್ಟು ಶಕ್ತಿಯನ್ನ, ಅಂತ ವ್ಯಕ್ತಿಯನ್ನ ಆ ಭಗವಂತ ಕೊಡ್ಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಆ ಭಗವಂತನಿಗೆ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಂಥ ಪುಣ್ಯ ಕಾರ್ಯಕ್ಕೆ ನನ್ನನ್ನು ಕರೆಸಿಕೊಂಡು ನನ್ನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಂಥ ಒಂದು ಕಾರ್ಯವನ್ನ, ಪುಣ್ಯದ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ನನಗೆ ಇನ್ನಷ್ಟು ಸಂತೋಷ ಮತ್ತು ಇನ್ನಷ್ಟು ಹೆಮ್ಮೆ ತಂದಿದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ. ಅಪ್ಪು ಪೂಜಾರಿ ಮಾತನಾಡಿ, ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಧಿರಾ ಫೌಂಡೇಶನ್, ಜಂಬಗಿಯ ಪ್ರದೀಪ್ ಜಾಧವ್ ಹಾಗೂ ಯಶವಂತ್ ಪಾಟೀಲ್ ಇವರ ಸಹಯೋಗದಲ್ಲಿ ಸರ್ಕಾರಿ ಕನ್ನಡ ಮತ್ತು ಮರಾಠಿ ಪ್ರಾಥಮಿಕ ಶಾಲೆಗಳಿಗೆ ಕಂಪ್ಯೂಟರ್ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಶಾಸಕ ಲಕ್ಷ್ಮಣ್ ಸವದಿ ಅವರ ಕಡೆಯಿಂದ ಉದ್ಘಾಟಿಸಿ ಮಾನವೀಯತೆ ಮೆರೆದಿದ್ದಾರೆ ಎಂದರು. ಮಾನ್ಯ ಅಥಣಿಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರ ಒಂದು 66ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಲಕ್ಷ್ಮಣನ ಸವದಿಯವರ ಅಪ್ಪಟ ಅಭಿಮಾನಿಗಳಾಗಿರ್ತಕ್ಕಂಥ ಜಂಬಿಗೆ ಗ್ರಾಮದ ಯಶವಂತಗೌಡ ಪಾಟೀಲ್ ಹಾಗೂ ಮತ್ತು ನಮ್ಮ ಪ್ರದೀಪಣ್ಣ ಜಾಧವ್ ಅವರು ಈ ಒಂದು ಅಧಿರಾ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಈ ಒಂದು ಸಂಸ್ಥೆಯ ಮುಖಾಂತರ ಲಕ್ಷ್ಮಣನ ಸವದಿಯವರ ಮೇಲಿನ ಅಭಿಮಾನಕ್ಕೋಸ್ಕರ ಈ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಮತ್ತು ಮರಾಠಿಯ ಶಾಲೆಯ ಮಕ್ಕಳಿಗೆ ಇವತ್ತಿನ ಆಧುನಿಕ ಯುಗದಲ್ಲಿ ಎಷ್ಟು ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇದೆಯೋ ಅದನ್ನೆಲ್ಲವನ್ನು ಮನಗಂಡು ಇವತ್ತು ದುಂದು ವೆಚ್ಚವನ್ನು ಮಾಡದೆ ಇವತ್ತು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ಭವಿಷ್ಯದ ದಾರಿದೀಪವಾಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ಸಾಹುಕಾರರ ಮೇಲಿನ ಅಭಿಮಾನಕ್ಕೋಸ್ಕರ ಇವತ್ತು ಅದ್ದೂರಿ ಆ ರೀತಿ ಈ ರೀತಿ ಅಂತೇಳಿ ಆಡಂಬರದ ಕಾರ್ಯಕ್ರಮವನ್ನು ಮಾಡುವುದರ ಬದಲಿಗೆ ಇವತ್ತು ಶಾಲಾ ಮಕ್ಕಳಿಗೆ ಅನುಕೂಲವಾಗಲಿ ಅಂಥೇಳಿ ಇವತ್ತು ಕನ್ನಡ ಮತ್ತು ಮರಾಠಿ ಶಾಲೆಯ ಮಕ್ಕಳಿಗೆ 11 ಕಂಪ್ಯೂಟರ್ಗಳನ್ನು ಕೊಡೋದ್ರ ಜೊತೆಗೆ ಮತ್ತು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪೂರೈಕೆ ಮಾಡುವುದರ ಜೊತೆಗೆ ಜೀವನದ ಒಂದು ಸಾಮಾಜಿಕ ಕಳಕಳಿ, ತಮ್ಮ ಇಬ್ಬರು ಒಂದು ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜಂಬಗಿಯ ಅಧಿರಾ ಫೌಂಡೇಶನ್ ಪ್ರದೀಪ್ ಜಾಧವ್ ಮತ್ತು ಯಶವಂತ್ ಪಾಟೀಲ್ ಮಾತನಾಡಿ, ಗಡಿಭಾಗದಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನ ತಾಂತ್ರಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ಅಧಿರಾ ಫೌಂಡೇಶನ್ ಸಾಕಾರಗೊಳಿಸಿದೆ. ಈಗಿನ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನ ಹೆಚ್ಚಾಗಿ ಬೇಕಾಗಿರುವುದರಿಂದ ನಮ್ಮ ಗ್ರಾಮದ ಹಾಗೂ ನಾವು ಕಲಿತಿರುವ ಶಾಲೆಗೆ 11 ಕಂಪ್ಯೂಟರ್ ಹಾಗೂ ಶುದ್ಧ ಕುಡಿಯುವ ನೀರಿನ घटक उडुगोरेयागी नीडिದ್ದೇವೆ ಎಂದರು. सावकरच्या वाढदिवसानिमित्त ह्या पोरांचं शिक्षण उज्ज्वल व्हावं, भविष्य त्यांचं फ्युचर चांगलं व्हावं आणि आरोग्य चांगलं राहावं ह्या निमित्ताने सावकरच्या वाढदिवसानिमित्त आम्ही हे फिल्टर आणि कॉम्प्युटर दिलं आहे आणि ह्याच्या पुढं पण आम्ही प्रत्येक गावात द्यायचं आमची अपेक्षा आहे. हे टिप्पीमध्ये 11 ಕಂಪ್ಯೂಟರ್ ಕೊಟ್ಟು ಅಧಿರಾ ಫೌಂಡೇಶನ್ ವತಿಯಿಂದ ಪ್ರದೀಪ್ ಜಾಧವ ನಾವು ಕೂಡಿ ಲಕ್ಷ್ಮಣ್ ಸವದಿ ಸಾವ್ಕರ್ ಅವರ ಅಭಿಮಾನಿಯಾಗಿ ಅಧಿರಾ ಫೌಂಡೇಶನ್ ವತಿಯಿಂದ ಹುಡುಗರದು ಮುಂದೆ ಭವಿಷ್ಯದಾಗ ಉಜ್ವಲ ಭವಿಷ್ಯ ಆಗಲಿ ಅಂತ ದೃಷ್ಟಿಯಿಂದ ಕುಡಿಯುವ ನೀರಿನ ಅವರ ಆರೋಗ್ಯದ ವಿಚಾರ ಮಾಡಿ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಹಾಗೂ 11 ಕಂಪ್ಯೂಟರ್ಗಳನ್ನು ನಾವು ಕೊಟ್ಟಿದ್ದೀವಿ. ಮುಂದೆ ಬರುವಂಥ ದಿನಮಾನದಲ್ಲಿ ಮತ್ತು ನಮ್ಮ ಶಾಲೆಗಳು ಇನ್ನೂ ಅದಾವೆ. ಅವು ಶಾಲೆಗಳಿಗೆ ಏನೇನು ಸಹಾಯ ಮಾಡಬೇಕು ಅನ್ನೋ ನಾವು ವಿಚಾರ ಮಾಡಿ ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಕೂಡ ಸಹಾಯ ಮಾಡ್ತೀವಿ.
ಅನ್ನುವಂಥ ವಿಷಯವನ್ನು ಹೇಳ್ತೀವಿ. ಸರ್ ಎಷ್ಟು ಕಂಪ್ಯೂಟರ್ ಕೊಟ್ಟರೆ 11 ಕಂಪ್ಯೂಟರ್, ಆ ನಂತರ ಕುಡಿಯುವ ನೀರಿನ ಘಟಕವನ್ನು. ಇದೇ ಸಮಯದಲ್ಲಿ ಶಿರೂರು ಭಕ್ತಿ ಮಠದ ಸದ್ಗುರು ಶ್ರೀ ಕೊಂಡಿಬಾ ಮಹಾರಾಜರ ಹಾಗೂ ಮಹಾದೇವ್ ಕೋರೆ, ನಿಜಗುಣಿ ಮಗದುಂ, ವಿಶಾಲ್ ನಿಂಬಾಳ್, ಸದ್ಗುರು ಕೊಂಡಿಬಾ ಮಹಾರಾಜರು, ದತ್ತಾ ವಾಸ್ಟರ್, ರಾಜು ಗುಡೋಡಗಿ, ವಿನಾಯಕ್ ಬಾಡ್ಗಿ, ಮಹಾದೇವ್ ಬಿಳಿಕುರಿ, ಶಿವಾನಂದ್ ಗೋಲ್ಬಾವಿ, ಮಲ್ಲಿಕಾರ್ಜುನ್ ದಳವಾಯಿ ಮತ್ತು ಗ್ರಾಮದ ಹಿರಿಯ ಮುಖಂಡರು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.